ಕನ್ನಡ ತಂದಿರುವ 371 ಪ್ರಮಾಣಪತ್ರದ ಈ ವಿಶೇಷ ವಿವರಣೆಗೆ ಸ್ವಾಗತ. ಬನ್ನಿ ಶುರು ಮಾಡೋಣ. ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮತ್ತು ಸರ್ಕಾರಿ ಕೆಲಸದ ಕನಸು ಕಾಣ್ತಿರುವವರಿಗೆ ಇದೊಂದು ನಿಜವಾದ ಸುವರ್ಣಾವಕಾಶ. ಯಾಕೆ ಗೊತ್ತಾ? ಇದು ಶಿಕ್ಷಣ ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ ನಿಮ್ಮ ಜೀವನವನ್ನೇ ಬದಲಾಯಿಸುವ ವಿಶೇಷ ಮೀಸಲಾತಿಯನ್ನು ಕೊಡುತ್ತೆ. ಹಾಗಾದ್ರೆ ಯಾರು ಅರ್ಹರು? ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ಬಳ್ಳಾರಿ ಜಿಲ್ಲೆಯ ಜನರಿಗೆ ಮಾತ್ರ ಈ ಅವಕಾಶ. ಆದ್ರೆ ಇಷ್ಟೆಲ್ಲ ಲಾಭ ಇದ್ರೂ ಅರ್ಜಿ ಹಾಕಿದಾಗ ಅದು ರಿಜೆಕ್ಟ್ ಆಗೋದು ಯಾಕೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಮುಖ್ಯ ಕಾರಣ ಇಲ್ಲಿದೆ ನೋಡಿ. 2002ನೇ ಇಸ್ವಿಗಿಂತ ಹಳೆಯದಾದ ಅಧಿಕೃತ ದಾಖಲೆಗಳನ್ನು ಕೊಡುವುದು ಇಲ್ಲಿ ಅಕ್ಷರಶಃ ಕಡ್ಡಾಯ. ಅದರಲ್ಲೂ ವಿಶೇಷವಾಗಿ 2002ಕ್ಕಿಂತ ಮೊದಲು ಕೊಟ್ಟಿರುವ ತಂದೆಯ ಹಳೆಯ ವೋಟರ್ ಐಡಿ ಇದೆಯಲ್ಲ, ಅದು ಅತ್ಯಂತ ನಿರ್ಣಾಯಕ ದಾಖಲೆ. ಇದರ ಜೊತೆಗೆ ವಿದ್ಯಾರ್ಥಿ ಮತ್ತು ಪೋಷಕರ ಆಧಾರ್ ಕಾರ್ಡ್ ಹಾಗೆ ಪೋಷಕರ ಹೊಸ ವೋಟರ್ ಐಡಿ ಕೂಡ ಬೇಕಾಗುತ್ತೆ. ಹಾಗೆ ಮನೆಗೆ ಸಂಬಂಧಪಟ್ಟ ರೇಷನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಮತ್ತು ವಾಸಸ್ಥಳ ಪ್ರಮಾಣಪತ್ರವನ್ನು ಮರೆಯದೇ ಸೇರಿಸಬೇಕು. ಇನ್ನು ಶೈಕ್ಷಣಿಕ ದಾಖಲೆಗಳ ವಿಚಾರಕ್ಕೆ ಬಂದ್ರೆ 1ರಿಂದ 10ನೇ ತರಗತಿಯ ಸ್ಟಡಿ ಸರ್ಟಿಫಿಕೇಟ್ ಮತ್ತು ಸ್ಯಾಟ್ಸ್ ಐಡಿ ಕೊಡಲೇಬೇಕು. ಖಂಡಿತ. ಇದರ ಜೊತೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್, ಟಿಸಿ ಮತ್ತು ವಿದ್ಯಾರ್ಥಿಯ ಬರ್ತ್ ಸರ್ಟಿಫಿಕೇಟ್ ಸೇರಿಸೋದು ಮರಿಬೇಡಿ. ಒಂದು ವೇಳೆ ನಿಮ್ಮ ಬಳಿ ಅಧಿಕೃತ ವಂಶವೃಕ್ಷ ಅಥವಾ ಫ್ಯಾಮಿಲಿ ಟ್ರೀ ಇದ್ರೆ ಅದನ್ನು ಕೂಡ ಅರ್ಜಿಗೆ ಲಗತ್ತಿಸಿ. ನೋಡಿ, ದಾಖಲೆಗಳ ಸರಿಯಾದ ಜೋಡಣೆ ಬಹಳ ಮುಖ್ಯ. ಸ್ವಲ್ಪ ಹೆಚ್ಚು ಕಮ್ಮಿಯಾದ್ರೂ ಅರ್ಜಿ ಖಂಡಿತ ರಿಜೆಕ್ಟ್ ಆಗತ್ತೆ. ಅದಕ್ಕೆ ಹೇಳೋದು, ತಪ್ಪುಗಳನ್ನು ತಪ್ಪಿಸಲು ಕರ್ನಾಟಕ ಒನ್ನಂತಹ ಸೇವಾ ಕೇಂದ್ರಗಳಲ್ಲಿ ವಿಶ್ವಾಸಾರ್ಹ ಮಾರ್ಗದರ್ಶನ ಪಡೆಯುವುದು ಯಾವತ್ತೂ ಒಳ್ಳೆಯದು. ಹಾಗಾದ್ರೆ ಸರಿಯಾದ ದಾಖಲೆಗಳನ್ನು ಹೊಂದಿಸಿ ನಮ್ಮ ಮುಂದಿನ ಪೀಳಿಗೆಯ ಉಜ್ವಲ ಭವಿಷ್ಯಕ್ಕಾಗಿ ಈ ಸುವರ್ಣಾವಕಾಶವನ್ನ ಬಳಸ್ಕೊಳ್ಳೋಣ ಅಲ್ವಾ?